ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಒಂದೇ ಸಮುದಾಯಕ್ಕೆ ಸೀಮಿತವಾಯ್ತಾ ಹಿಂದುಳಿದ ವರ್ಗಗಳ ಇಲಾಖೆ? ಅಧಿಕಾರ ಬಿಡ್ತಿರೋವಾಗ್ಲೂ ಅಹಿಂದ ಜಪ ಮಾಡಿದ್ರ ಸಿದ್ದರಾಮಯ್ಯ ಅವರು. ಸಿಎಂ ಸ್ಥಾನ ಬಿಡಿ ಅಂತಿದ್ದಂತೆ ಟ್ರಸ್ಟ್ಗಳಿಗೆ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಸೊ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು. ಆದರೆ ಸಿಎಂ ಆಗಿ ಡಿಕೆಶಿ ಪದಗ್ರಹಣ ಮಾಡಿದ ಹಿಂದಿನ ದಿನ ಬಹಳಷ್ಟು ಅನುದಾನ ಮಂಜೂರಾಗಿದೆ ಅಂತೆ. ಹಾಗಾದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಅನುದಾನವನ್ನ ಹೋಗ್ತಾ ಸಿದ್ದರಾಮಯ್ಯನವರು ಕೊಟ್ಟು ಹೋಗಿದ್ದಾರೆ, ಅದು ಯಾಕೆ ಇವತ್ತು ಇಷ್ಟು ದೊಡ್ಡ ಸುದ್ದಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸುವ ಸಂದರ್ಭದಲ್ಲಿ ಬಹಳಷ್ಟು ಅನುದಾನಗಳನ್ನ ರಿಲೀಸ್ ಮಾಡಿದ್ದಾರೆ ಅನ್ನೋದು ಈಗ ಬರ್ತಾ ಇರುವಂತಹ ಸುದ್ದಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಪದಗ್ರಹಣ ಮಾಡಿದ ಹಿಂದಿನ ದಿನ ಅನುದಾನ ಮಂಜೂರಾಗಿದೆ. 155 ವಿವಿಧ ಸಂಸ್ಥೆಗಳಿಗೆ 71.85 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ. ವಿವಿಧ ಸಮುದಾಯಗಳ ಭವನಗಳಿಗೆ 176 ಕೋಟಿ ಮೀಸಲಿಟ್ಟಿತ್ತು ಸರ್ಕಾರ. ಈ ಪೈಕಿ 52% ಅನುದಾನ 34 ಸಮುದಾಯಗಳಿಗೆ ಮಾತ್ರ ಮಂಜೂರಾಗಿದೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚು ಅನುದಾನ ರಿಲೀಸ್ ಆಗಿದೆ. ಗದಗಲ್ಲಿರುವಂತಹ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೂ 50 ಲಕ್ಷ ಅನುದಾನ ಹೋಗಿದೆ. ಉಳಿದಂತೆ ಮಡಿವಾಳ ಸಮುದಾಯ ಸಂಘಗಳು 8, ಯಾದವ 2, ಯಳವ 1, ಸವಿತಾ ಸಮಾಜದ 1 ಸಂಘಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಟಿ ನರಸೀಪುರ ಒಂದೇ ತಾಲೂಕಿಗೆ 13 ಸಮುದಾಯ ಭವನಗಳು ಮಂಜೂರಾಗಿದೆ. ಹಿಂದುಳಿದ ವರ್ಗಗಳಲ್ಲಿ ಬೇರೆ ಸಮುದಾಯಗಳು ಇಲ್ವಾ? ಹಿಂದುಳಿದ ವರ್ಗಗಳ ಸಮುದಾಯಗಳ ಪಟ್ಟಿಯಲ್ಲಿ ಸುಮಾರು ಬಹಳಷ್ಟು ಸಮುದಾಯಗಳಿವೆ, 1000ಕ್ಕೂ ಹೆಚ್ಚು ಜಾತಿಗಳಿವೆ. ಇವೆಲ್ಲವನ್ನ ಕಡೆಗಣಿಸಿ ತರಾತುರಿಯಲ್ಲಿ ಅನುದಾನ ಮಂಜೂರು ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಕೊಟ್ಟಿದ್ರಲ್ಲಿ ತಪ್ಪೇನೂ ಇಲ್ಲ, ಆದರೆ ಎಲ್ಲರಿಗೂ ಕೊಡಬೇಕಾಗಿತ್ತು ಅಂತ. ಈಗ ಯಾರಿಗೆ ಕೊಟ್ಟಿದ್ದಾರೆ ಅದು ತಪ್ಪು, ಯಾಕೆ ಕೊಟ್ಟರು ಅವರಿಗೆ, ಯಾಕೆ ಕೊಟ್ಟು ಇವರಿಗೆ ಅನ್ನೋದಲ್ಲ. ಆದರೆ ಕೊಡೋದು ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಡಬೇಕಾಗಿತ್ತು, ತರಾತುರಿಯಲ್ಲಿ ತಾನು ನಿರ್ಗಮಿಸ್ತಾ ಇದ್ದೀನಿ ಅಂತ. ಬಟ್ ಅಹಿಂದ ಜಪ ಮಾಡುವಂತ ಸಿದ್ದರಾಮಯ್ಯನವರು ಹೋಗ್ತಾ ಜಾತಿ ಗಣತಿಯ ವರದಿಯನ್ನ ಸ್ವೀಕಾರ ಮಾಡಿದ್ರೆ ಹೊರತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಾರ್ಕಿಕ ಅಂತ್ಯ ಹಾಡಲಿಲ್ಲ. ಅವ್ರು ಏನು ಮಾಡಲೇ ಇಲ್ಲ. ಸುಮ್ಮನೆ ಒಂದು ಗಣತಿ ಮಾಡಿಸಿದ್ರು, ಕಸದ ಬುಟ್ಟಿಗೆ ಎಸೆದ್ರು, ಇನ್ನೊಂದು ಗಣತಿ ಮಾಡಿದ್ರು, ಹೋಗ್ತಾ ಸ್ವೀಕಾರ ಮಾಡಿದ್ರು. ಬಟ್ ಆ ಸಮುದಾಯಗಳಿಗೆ ತನ್ನ ಕಮಿಟ್ಮೆಂಟ್ ಏನಿತ್ತು ಸಿದ್ದರಾಮಯ್ಯನವ್ರದ್ದು, ಆ ಕಮಿಟ್ಮೆಂಟ್ ಅನ್ನ ಫುಲ್ಫಿಲ್ ಮಾಡಲಿಲ್ಲ ಅನ್ನೋದು ಅವ್ರ ಮೇಲೆ ಇರುವಂತಹ ಬೇಜಾರು. ಮತ್ತು ಇತಿಹಾಸದ ಪುಟಗಳಲ್ಲಿ ಸಿದ್ದರಾಮಯ್ಯನವರ ಈ ಒಂದು ಕಮಿಟ್ಮೆಂಟ್ ಅನ್ನ ಪೂರ್ತಿಗೊಳಿಸದೇ ಇರೋದು ಅದು ದಾಖಲಾಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಈಗೇನು ಹೊಸ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಕೈಯಲ್ಲಿ ಅದನ್ನ ಮಾಡಿಸ್ತಾರ? ಯಾಕೆಂದ್ರೆ ಈಗಿನ ಮುಖ್ಯಮಂತ್ರಿಗಳು ಈ ಹಿಂದೆ ಅದನ್ನ ವಿರೋಧಿಸಿದ್ದರಿಂದ ಸಿದ್ದರಾಮಯ್ಯನವರು ಏನು ತನ್ನ ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದು ಪಾಸ್ ಓವರ್ ಆಗಿ ಇವ್ರು ಮಾಡ್ತಾರೆ ಅನ್ನುವಂಥ ಯಾವುದೇ ಆಶಾಭಾವನೆ ಈಗಿಲ್ಲ, ಉಳಿದಿಲ್ಲ. ಸೊ ಈ ನಿಟ್ಟಿನಲ್ಲಿ ಹೋಗ್ತಾ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಮತ್ತು ಸಮುದಾಯಗಳಿಗೆ ಒಂದಿಷ್ಟು ತರಾತುರಿಯಲ್ಲಿ ಅನುದಾನ ಮಂಜೂರು ಮಾಡಿರೋದು ದೊಡ್ಡ ಸಾಧನೆ. ಬನ್ನಿ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ದುರ್ಗೇಶ್. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ತರಾತುರಿಯಲ್ಲಿ ಯಾಕೆ ಮಾಡಬೇಕಾಗಿತ್ತು? 3 ವರ್ಷ ಇದ್ರಲ್ಲ, ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ. ತರಾತುರಿಯಲ್ಲಿ ಹೋಗ್ತಾ ಅನುದಾನಗಳನ್ನ ಬಿಡುಗಡೆ ಮಾಡೋದು, ಇದೇನ್ ಮೆಸೇಜ್ ಇದು? ರಾಧಾ, ಈ ಒಂದು ಸಮುದಾಯ ಭವನದ ಅಭಿವೃದ್ಧಿ ವಿಚಾರಕ್ಕೆ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಆರ್ಥಿಕ ಇಲಾಖೆಗೆ 2 ದಿನಗಳ ಹಿಂದೆಷ್ಟೇ ಸಿದ್ದರಾಮಯ್ಯನವರು ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು ಬಹಳ ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದೇ ಸಮುದಾಯದ
ಈ ಸಮುದಾಯಕ್ಕೆ ಈ ಒಂದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅನುದಾನ ಸೀಮಿತ ಆಯ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂತದ್ದು. 155 ವಿವಿಧ ಸಂಘ ಸಂಸ್ಥೆಗಳಿಗೆ ಅನುದಾನ ಮಂಜೂರಾಗಿದೆ. ನೂತನವಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು. ಹಾಗಾಗಿ ಈ ವಿಚಾರದಲ್ಲಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತವೆ. ಸಿದ್ದರಾಮಯ್ಯನವರು ಇನ್ನೇನು ರಾಜೀನಾಮೆ ನೀಡ್ತಾರೆ ಅನ್ನುವಂಥದ್ದು ಖಚಿತವಾಗ್ತಿದ್ದಂತೆ ಏನಾದರೂ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿ ಒಂದಿಷ್ಟು ಅನುದಾನ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು ಅನ್ನುವಂಥದ್ದು. ಪ್ರಮುಖವಾಗಿ 71,85 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿರುವಂತದ್ದು 155 ಸಂಘ ಸಂಸ್ಥೆಗಳಿಗೆ 2026-27ನೇ ಸಾಲಿನ ಬಜೆಟ್ ನಲ್ಲಿ ಏನು ಈ ಸಮುದಾಯಗಳಿಗೆ 136 ಕೋಟಿ ಮೀಸಲಿಡಲಾಗಿತ್ತು ಹಣವನ್ನ. ಅದರಲ್ಲಿ 52% 52% ಅನುದಾನ ಈಗ ಮಂಜೂರಾಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಅನುದಾನವನ್ನ ಮಂಜೂರು ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗದಗದ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೆ 50 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಈ ಒಂದು ಟ್ರಸ್ಟ್ಗಳಿಗೆ ಕುರುಬ ಸಮುದಾಯದ ಅನುದಾನ ಬಿಡುಗಡೆ ಮಾಡಿರುವಂತದ್ದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಸಾವಿರಾರು ಜಾತಿಗಳು ಬರ್ತವೆ. ಅದರಲ್ಲೂ ಕೂಡ 147 ಜಾತಿಗಳು ಪ್ರವರ್ಗ 1ರಲ್ಲೇ ಇದಾವೆ. ಹೀಗಾಗಿ ಎಲ್ಲ ಜಾತಿಗಳಿಗೂ ಕೂಡ ಅನುದಾನ ಬಿಡುಗಡೆ ಮಾಡುವುದಕ್ಕೆ ತಾರತಮ್ಯ ಮಾಡಿ ಕೇವಲ ಜನಗಣಿಕೆ ಜಾತಿಗಳಿಗೆ ಅನುದಾನ ಬಿಡುಗಡೆ ಮಾಡಿರುವಂತದ್ದು ರಾಜಕೀಯ ಚರ್ಚೆಗೆ ಕಾರಣವಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ.